ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗಿದು ಯಾವುದು ಅರ್ಥ ಆಗ್ತಿಲ್ಲ ಮಾವಯ್ಯ. ತನ್ನದಲ್ಲದೆ ಇರೋ ಮಗು ಮೇಲೆ ಎಷ್ಟು ವ್ಯಾಮೋಹ ಬೆಳೆಸ್ಕೊಂಡಿದ್ದಾಳೆ ಅವಳು. ಅಲ್ಲ, ನನ್ನ ಒಂದು ಸಣ್ಣ ನಿರ್ಧಾರದಿಂದ, ತಪ್ಪು ನಿರ್ಧಾರದಿಂದ ನಮ್ಮನೆ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತಿದೆ. ಅದನ್ನ ನೆನೆಸ್ಕೊಂಡ್ರೆ ನನಗೆ ನನ್ನ ಮೇಲೆ ಸಿಟ್ಟು ಬರ್ತಿದೆ ಮಾವಯ್ಯ. ಅದಕ್ಕೆ ಅನ್ಸುತ್ತೆ ಮಾವಯ್ಯ, ಅವಳು ಮದುವೆಗೆ ಮುಂಚೆ ನನಗ್ ಮಗು ಬೇಡ ಅಂತ ಹೇಳಿ ಹಠ ಮಾಡಿದ್ದು. ಆದ್ರೆ ಈಗ ಅವಳೇ ಬಂದು ನಾನು ಮಗು ಬೇಕು ಅಂತ ಕೇಳಿದ್ರು. ನಮ್ಮ ವಂಶದ ಕುಡಿ ಅವಳ ಹೊಟ್ಟೆಲ್ ಬೆಳಿಬಾರ್ದು ಅನ್ನಿಸ್ತಿದೆ ಮಾವಯ್ಯ. ನನ್ನ ಮಗನ ಬಗ್ಗೆ, ಈ ಮನೆಗೆ ಬರೋ ಸೊಸೆ ಬಗ್ಗೆ ನಾನು ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ. ಆದ್ರೆ ಎಲ್ಲ ಹಾಳಾಗೋಯ್ತು ಮಾವಯ್ಯ, ಎಲ್ಲ ಹಾಳಾಗೋಯ್ತು. ನನ್ನ ಅಪ್ಪು ನಾನು ತೋರಿಸಿದ ಹುಡುಗಿನ ಒಂದು ಪ್ರಶ್ನೆ ಕೇಳ್ದೆ ಮದುವೆ ಆಗ್ತಾ ಇದ್ದ. ಆದ್ರೆ ಇವಳನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನನಗೆ ನನ್ನ ಮಗನ ಪ್ರೀತಿ ಹೆಚ್ಚಾಯ್ತು ಮಾವಯ್ಯ. ಅದಕ್ಕೆ ಒಬ್ಬ ಮಗುವಿನ ತಾಯಿಯಾಗಿದ್ರು ಅವಳನ್ನ ಈ ಮನೆಗೆ ಸೊಸೆಯಾಗಿ ತಂದ್ಕೊಂಡೆ. ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ದೆ ಮಾವಯ್ಯ. ಆ ಮಗುವಿನ ತಂದೆ ಯಾರು, ಆ ಮಗುವಿನ ಹುಟ್ಟಿನ ಮೂಲ ಏನು, ಏನನ್ನು ಕೇಳಿದೆ. ಎಲ್ಲದಕ್ಕೂ ಒಪ್ಕೊಂಡೆ. ನಿಮ್ಮ ನಂಬಿಕೆಗೆ ನಾನು ಮೋಸ ಮಾಡ್ಬಿಟ್ಟೆ ಮಾವಯ್ಯ. ಅದಕ್ಕೆ ನನ್ನಿಂದ ನಮ್ಮನೆ ಈ ಪರಿಸ್ಥಿತಿಗೆ ಬಂದಿದೆ ಇವತ್ತು. ಭಾರ್ಗವಿ, ಸೀತಾಯಿಂದ ನೀನು ಈಗಾಗಲೇ ದೊಡ್ಡ ಗಾಯ ಮಾಡ್ಕೊಂಡಿದ್ದಿ. ಹಂಗಂತ ನಿನಗೆ ನೀನೇ ಶಪಿಸ್ಕೊಳ್ತಾ ಗಾಯದ ಮೇಲೆ ಬರೇ ಹೇಳ್ಕೊತೀಯ? ಇನ್ನೇನ್ ಮಾಡೋದು ಮಾವಯ್ಯ? ನೋಡಿ, ಅವಳು ನಮ್ಮ ಅಪ್ಪನ ಮತ್ತೆ ಆ ಮಗುನ ಕರ್ಕೊಂಡು ಎಲ್ಲಿಗೂ ಹೋಗಿದ್ದಾಳೆ. ಅಂದ್ರೆ ಏನಮ್ಮ ಹೇಳ್ತಿದೀಯ ನೀನು? ಮೂವರು ಮನೆಯಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಮಾವಯ್ಯ. ಯಾಕೆ ಅವರು ನನ್ನ ಹೊಟ್ಟೆ ಉರಿಸ್ತಾ ಇದ್ದಾರೆ ನಂಗೆ ಅರ್ಥನೇ ಆಗ್ತಿಲ್ವಲ್ಲ. ಅಲ್ಲ, ಒಬ್ಬರ ಹತ್ರ ಒಂದು ಮಾತು ಹೇಳ್ದೆ ಹೀಗೆ ಆಚೆ ಹೊರಟೋಗಿದ್ದಾರೆ. ಅವ್ರಿಗೆ ಇವಾಗ ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳೋದಾ ಬೇಡವಾ ಏನು ಅರ್ಥ ಆಗ್ತಿಲ್ಲ ನನ್ಗೆ. ಮಾವಯ್ಯ, ನೀವ್ ಹೇಳಿ, ಏನ್ ಮಾಡ್ಬೇಕು ಮುಂದೆ ಅಂತ ನೀವ್ ಹೇಳಿ ಮಾವಯ್ಯ. ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋಗಿರೋರ್ಗೆ ಹಿಂದೆ ಬಿದ್ದು ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಎಲ್ಲಿ ಹೋಗಿದಾರೋ ಏನು ಮಾಡ್ತಾರೋ ಮಾಡಲಿ, ನಾನು ನೋಡ್ತೀನಿ. ಇದ್ಯಾವುದು ಆಗ್ಬಾರ್ದಿತ್ತು ಮಾವಯ್ಯ. ಅದು ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ. ಈ ಹೊತ್ತಲ್ಲಿ ಇಂಥ ಅನಾಹುತಗಳು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮೊಮ್ಮಗನ ಸಂಸಾರ ಸುಖವಾಗಿರುತ್ತೆ ಅಂತ ಅಂದ್ಕೊಂಡು ಬೆಚ್ಚಿದ ಹುಡುಗಿನ ಸೊಸೆಯಾಗಿ ಮನೆಗೆ ತಂದ್ಕೊಂಡೆ. ಅವಳು ಹೀಗೆ ನಮ್ಮನ್ನೆಲ್ಲ ಇಕ್ಕಟ್ಟಿಗೆ ಸಿಕ್ಸ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಮಾವಯ್ಯ, ಅಪ್ಪು ಬಂದ ಅನ್ಸುತ್ತೆ. ಭಾರ್ಗೋ, ನಾವೇನೋ ನಮ್ಮನೆ ಮೇನ್ ಪ್ಲೇಯರ್ ಸೀತಾರಾಮ ಬಂದರು ಅಂತ ಅನ್ಕೊಂಡ್ವಿ. ಆದ್ರೆ ಇಲ್ಲಿ ಬಂದಿರೋದೇ ಬೇರೆ. ನೋಡಿಲ್ಲಿ, ಲೀಗಲ್ ನೋಟಿಸ್. ಸಿಹಿನ ಕ್ಲೈಮ್ ಮಾಡಿರುವಂಥ ಶ್ಯಾಮ್ ಕಳಿಸಿರೋ ಲೀಗಲ್ ನೋಟಿಸ್ ಇತ್ತು. ಇದು ಭಾರ್ಗವಿ, ಅವ್ರು ಬಂದ್ರೇನಮ್ಮ? ಅವರಿಬ್ರು ಬರಲಿಲ್ಲ ಮಾವಯ್ಯ. ಲೀಗಲ್ ನೋಟಿಸ್ ಬಂದಿದೆ. ಲೀಗಲ್ ನೋಟಿಸು? ಮಗುನ ಹೇಗೆ ವಾಪಸ್ ಪಡ್ಕೋಬೇಕು ನನಗೆ ಗೊತ್ತು ಅಂತ ಅವತ್ತು ಶ್ಯಾಮ್ ಹೇಳ್ಬಿಟ್ಟು ಹೋದ್ನಲ್ಲ.
ಅದಕ್ಕೆ ಇವತ್ತು ಲೀಗಲ್ ನೋಟಿಸ್ ಕಳಿಸಿದ್ದಾನೆ. ಈಗ ನೀವು ಹೇಳಿ ಮಾವಯ್ಯ, ನಾವು ದೇಸಾಯಿ ಕುಟುಂಬವಾಗಿ ರಾಮ ಮತ್ತು ಸೀತನ್ ಪರ ನಿಲ್ಲಬೇಕಾ, ಅಥವಾ ಮಗುನ ಶ್ಯಾಮ್ ಮತ್ತು ಶಾಲಿನಿಗೆ ಒಪ್ಪಿಸಿ ಈ ಕೋರ್ಟ್ ವ್ಯವಹಾರ ಎಲ್ಲ ಬೇಡ ಅಂತ ರಾಮನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾ? ನಿರ್ಧಾರ ನಿಮಗೆ ಬಿಟ್ಟಿದ್ದು. ಸುಲೋಚನಾ, ನಮ್ಮ ಅದೃಷ್ಟನೇ ಸರಿ ಇಲ್ಲ ಕಣೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ರೀ. ಆ ಬಡವ ರಾಸ್ಕಲ್ ರುದ್ರ ಪ್ರತಾಪ ಅಷ್ಟು ದುಡ್ಡು ಕೊಡ್ತೀನಿ ಇಷ್ಟು ದುಡ್ಡು ಕೊಡ್ತೀನಿ ಎಂದ. ಮನೆ ಮುಂದೆ ಬಂದಿದ್ ಮಹಾಲಕ್ಷ್ಮಿನ ಈ ಎಡಗಾಲಲ್ಲಿ ಓದ್ಬಿಟ್ವಲ್ಲೇ. ಅವ್ನ ಮಾತು ಕೇಳಿದ್ರೆ ಚೂರು ಪಾರು ದುಡ್ಡಾದ್ರೂ ಬಂದಿರೋದು. ರಾಮ್ ಇರುವಾಗ ಅವನ ಸಹವಾಸ ಯಾಕೆ ಅಂತ ಇಲ್ಲಿ ಬಂದು ಸಿಕ್ಕಾಕೊಂಡ್ವಿ ನೋಡಿ. ಈಗ ನೋಡಿದ್ರೆ ರಾಮ್ ರಾಮ ರಾಮ್ ರಾಮ ಅನ್ನೋ ಸ್ಥಿತಿ ಬಂತಲ್ಲೇ. ಸರಿ, ಆ ಸೀತಾ ಗಂಡನ್ನು ಮಗಳನ್ನ ಕರ್ಕೊಂಡು ಎಲ್ಲಿಗೆ ಹೋದ್ರಿ? ಲೇ, ಆಗ್ಲೇ ಹೇಳ್ತಿದ್ನಲ್ಲ, ಸೀತಾ ಹಿಂದೆ ಇದ್ದಾಗ ನಾವಿಲ್ಲಿದ್ರೆ ನಮಗೆ ಮರ್ಯಾದೆ ಬರಲ್ಲ ಅಂತ. ಆದ್ರೆ ಈಗ ಅನ್ನಿಸ್ತಾ ಇದೆ, ಸೀತಾ ಏನಾದ್ರು ಬಂದ್ರೆ ನಮಗೆ ಈಗಿರೋ ಮರ್ಯಾದೆನೂ ಇರಲ್ಲ ಅಂತ. ಬರಕ್ ಮುಂಚೆ ನಾವಿಬ್ರು ಇಲ್ಲಿಂದ ಕಟಾಯಿಸ್ಕೋಬೇಕು. ಬಹಳ ನಾನೇನೇನೋ ಕನಸ್ಕಂಡು ನಿನ್ನನ್ನು ಮಲೇಷ್ಯಾದಿಂದ ಕರೆಸ್ಕೊಂಡೆಲ್ಲಪ್ಪ. ಸೂರಿ ಕಾಲ್ ಮಾಡಿದ್ದಾನೆ. ಹಲೋ, ನಾನು ಸೂರ್ಯಪ್ರಕಾಶ್ ದೇಸಾಯಿ ಮಾತಾಡ್ತಿರೋದು. ನಾನು ಈ ಕಡೆಯಿಂದ ಅಶೋಕ್ ಅಂತ ರಿಸೀವ್ ಮಾಡಿರೋದು. ಹಲೋ ಹಲೋ ಸೂರಿ, ನನಗೆ ಗೊತ್ತು ನಿನಗೆ ನನ್ನ ಮೇಲೆ ತುಂಬ ಕೋಪ ಬಂದಿದೆ. ನಾನು ನಿನಗೆ ಕಾಲ್ ಮಾಡಲಿಲ್ಲ, ನಿನ್ನ ನೋಡೋಕ್ಕೂ ಬಂದಿಲ್ಲ. ನನಗೆ ಬಾಯಿಗೆ ಬಂದಂಗೆ ಬೈಬೇಕು ಅಂತ ನೀನು ಫೋನ್ ಮಾಡಿರೋದು ಅಂತಲೂ ನಂಗೆ ಗೊತ್ತು. ಬೈಸ್ಕೊತೀನಿ, ನಿನಗೆ ಸಮಾಧಾನ ಆಗೋವರೆಗೂ ಬೈಸ್ಕೊತೀನಿ, ಓಕೆನಾ? ನೀನು ಹೇಗಿದ್ದೀಯಾ, ಯಾಕೆ ಬರಲಿಲ್ಲ, ಏನು ನಡೀತಾ ಇದೆ, ನಿಮ್ಮ ಸಂಸಾರ ಚೆನ್ನಾಗಿದ್ಯಾ ಅಂತ ಕೇಳೋವಂಥ ಮನಸ್ಥಿತಿಲಿ ನಾನಿಲ್ಲಪ್ಪ ಅಶೋಕ. ನನಗೆ ನೀನು ಒಳ್ಳೆ ಸಾವನ್ನು ಬಯಸೋದೇ ಆದರೆ ನನ್ನ ಕಣ್ಣು ಮುಂದೆ ನನ್ನ ಮೊಮ್ಮಗ ರಾಮನ್ ತಂದು ನಿಲ್ಲಿಸು. ಆ ರಾಮ ಎಲ್ಲಿದ್ದಾನೋ ಏನೋ ದೇವ್ರಿಗೆ ಗೊತ್ತೋ ಏನೋ ಗೊತ್ತಿಲ್ಲ, ಆದರೆ ನಿಂಗೆ ಗೊತ್ತೇ ಇರುತ್ತೆ. ಸೂರಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.